ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ನೀವು ಯಾವತ್ತಾದರೂ ಬೆಂಗಳೂರಿಗೆ ಹೋದಾಗ ಐಕಿಯಾಗೆ ಹೋಗಿಲ್ಲ ಅಂತಂದ್ರೆ ಇವತ್ತ ಭೇಟಿ ಕೊಡ್ರಿ. ಸೂಪರ್ ಆಗೈತ್ರಿ. ಪ್ರತಿಯೊಂದು ಐಟಮ್ಸು ಪ್ರತಿಯೊಬ್ಬ ಯೂಟ್ಯೂಬರು ಈ ಐಕಿಯಾಕ್ಕೆ ನಾವು ಭೇಟಿ ಕೊಡಲೇಬೇಕು. ಅಷ್ಟು ಒಳ್ಳೊಳ್ಳೆ ಸಾಮಾನುಗಳು ಮತ್ತು ಅಷ್ಟು ಒಳ್ಳೊಳ್ಳೆ ಮಾಲ್ಗಳು ಮತ್ತು ಅಷ್ಟು ಒಳ್ಳೊಳ್ಳೆ ಪರ್ಚೇಸ್ ಮಾಡುವಂಥ ಮತ್ತು ಅನೇಕ ಡಿಸ್ಕೌಂಟ್ ಇರುವಂಥ ಸಾಮಾನುಗಳು ಕೂಡ ನಮಗೆ ಸಿಗ್ತಾವೆ. ಬರೀ ಹಂಗಿದ್ರೆ ಇವತ್ತು ನಾವೆಲ್ಲರೂ ಐಕಿಯಾಗೆ ಹೋಗೋಣಂತ ನೋಡೋಣಂತ. ಇದೆ ನೋಡ್ರಿ ಐಕಿಯಾ, ಬೆಂಗಳೂರೊಳಗಿರುವಂಥ ಐಕಿಯಾ ಇದೆ ನೋಡ್ರಿ. ತುಂಬ ದೊಡ್ಡದೈತ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಇದೆಲ್ಲ ಪಾರ್ಕಿಂಗ್ ನೋಡ್ರಿ. ಇದಿಷ್ಟು ಪಾರ್ಕಿಂಗ್. ನಾವು ಬೆಳಗ್ಗೆ 11 ಗಂಟೆಗೆ ಐಕಿಯಾಗೆ ಬಂದಿದ್ವಿ ರೀ. ಅಷ್ಟೇನು ರಶ್ ಇರಲಿಲ್ಲ. ಆಮೇಲೆ ನಾವು ವಾಪಸ್ ಬರೋ ಮುಂದೆ ನಮ್ಮ ಕಾರ್ ಎಲ್ಲೈತೆ ಅಂತ ನಮ್ಗೆ ಗೊತ್ತಾಗಲಿಲ್ಲ ರೀ, ಅಷ್ಟು ರಶ್ ಐತ್ರಿ ನೋಡ್ರಿ. ಇದೇ ಐಕಿಯಾ ಎಂಟ್ರೆನ್ಸ್. ನಾನು, ನಮ್ಮ ಅಕ್ಕನ ಮಗಳು, ನಮ್ಮ ಅಕ್ಕ, ನಮ್ಮ ಭಾವ ಮತ್ತು ನಮ್ಮ ಮಗ ಎಲ್ಲರೂ ಹೋಗಿದ್ವಿ. ಇದು ಐಕಿಯಾದ ಎಂಟ್ರೆನ್ಸ್ ನೋಡ್ರಿ. ಇಲ್ಲೇ ನಿಮ್ಗೆ ಏನೇನು ಸಾಮಾನುಗಳು ಬೇಕು, ಯಾವ್ಯಾವ್ದು ಅಪಾರ್ಟ್ಮೆಂಟ್ ಒಳಗೆ ಏನೇನು ಸಾಮಾನುಗಳು ಇರ್ತಾವೆ ಅಂತಂದೇಳಿ ಪ್ರತಿಯೊಂದು ಲಿಸ್ಟ್ ಹಾಕಿರ್ತಾರೆ. ಇಲ್ಲೇ ನೀವು ಇದನ್ನು ಚೆಕ್ ಮಾಡಿಕೊಂಡು ನಿಮ್ಗೇನು ಐಟಮ್ಸ್ ಬೇಕು ಅದ ಒಂದು ಅಪಾರ್ಟ್ಮೆಂಟ್ಗೆ ನೀವು ಹೋಗಿ ತೊಗೋಬೋದು. ಆ ಥರ ಇಲ್ಲೊಂದು ವ್ಯವಸ್ಥೆ ಇರ್ತೈತಿ. ಈಗ ನಾವು ಇದನ್ನೆಲ್ಲ ಫಸ್ಟ್ ಚೆಕ್ ಮಾಡ್ಕೊಂಡ್ವಿ. ನಾವು ಮಾತ್ರ ಎಲ್ಲನೂ ಭೇಟಿ ಕೊಟ್ವಿ. ಎಲ್ಲೆಲ್ಲಿ ಏನೇನು ಐಟಮ್ಸ್ ಅದಾವೆ ಪ್ರತಿಯೊಂದನ್ನು ನೋಡಿ ವಿಸಿಟ್ ಮಾಡಿಕೊಂಡು ಬಂದ್ವಿ. ಈಗ ನೋಡ್ರಿ, ನಾವು ಲಿಫ್ಟ್ ಒಳಗೆ ಮ್ಯಾಲೆ ಹೊಂಟೇವಿ. ಮೇಲ್ಗಡೆ ಇರುತ್ತೆ ಇದೆಲ್ಲ ಐಟಮ್ಸ್. ಈ ಥರ ಒಂದು ಇದು ಕೂಡ ಬರ್ತಿರ್ತೈತಿ ಮೇಲೆ ಏನೇನು ಐಟಮ್ಸ್ ಅದಾವು ಅಂತಂದೇಳಿ ನಿಮ್ಗೆ. ಮತ್ತು ನಿಮಗೆ ಏನೇನು ಐಟಮ್ಸ್ ಬೇಕು ಅಂತಂದೇಳಿ ನೀವು ಇಲ್ಲಿ ಟಿಕ್ ಮಾಡಿಕೊಂಡು ಕೂಡ ನೀವು ಅದನ್ನು ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಆ ಥರ ಒಂದು ಬುಕ್ಲೆಟ್ ಕೂಡ ಇಟ್ಟಿರ್ತಾರೆ, ಒಂದು ಪೆನ್ಸಿಲ್ ಕೂಡ ಇಟ್ಟಿರ್ತಾರೆ. ಈ ಥರ ಅನೇಕ ಅರೇಂಜ್ಮೆಂಟ್ಸ್ ಕೂಡ ಇರ್ತಾವೆ. ಇಲ್ಲೆಲ್ಲ ಟೇಬಲ್ಸು, ಚೇರ್ಸು, ನಿಮ್ಗೆ ಅಲ್ಯೂಮಿನಿಯಂ ಸಿಗ್ತಾವೆ, ಸ್ಟೀಲ್ ಸಿಗ್ತಾವೆ, ಮತ್ತು ಕಟ್ಟಿಗೆ ಬೇಕಂದ್ರೆ ಕಟ್ಟಿಗೆ ಸಿಗುತ್ತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಐಟಮ್ಸ್ಗಳೆಲ್ಲ ಸಿಗ್ತಾವೆ. ಇಲ್ಲಂತೂ ನೋಡ್ರಿ ಎಷ್ಟು ಚಂದ ಫ್ಲವರ್ಸ್ ಅದಾವೆ. ಮತ್ತು ಅವುಗಳನ್ನು ಇಡೋದಕ್ಕೆ ಕೆಲವೊಂದು ಬ್ಯೂಟಿಫುಲ್ ಆಗಿರುವಂಥ ವಾಸ್ಗಳು ಕೂಡ ಅದಾವೆ. ನೀವು ಯಾವುದು ಬೇಕು ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಅಷ್ಟು ಬ್ಯೂಟಿಫುಲ್ಲಾಗಿ ಇದನ್ನೆಲ್ಲ ಹೊಂದಿಸ್ಕೊಂಡಿರ್ತಾರೆ ನೋಡ್ರಿ. ಎಷ್ಟು ಚಂದ ಅದಾವೆ. ನಾವೆಲ್ಲ ನೋಡಕತ್ತೀವಿ ರೀ ಇದನ್ನೆಲ್ಲ. ಈಗ ನೋಡ್ರಿ, ಇದು ಸೋಫಾಸ್. ನಾವು ಒಂದು ಮನೆಯೊಳಗೆ ಯಾವ ರೀತಿ ಸೋಫಾ ಸೆಟ್ಗಳನ್ನು ಅರೇಂಜ್ ಮಾಡ್ಕೋಬೋದು, ಎಲ್ಲೆಲ್ಲಿ ಏನೇನು ಸಾಮಾನುಗಳನ್ನು ಇಡ್ಬೋದು ಅಂತಂದೇಳಿ ಒಂದು ನಿಮ್ಗೆ ಅದನ್ನು ಮಾಡೆಲ್ ಮಾಡೇ ಇಟ್ಟಿರ್ತಾರೆ. ಇಲ್ಲೇ ನೀವು ನಿಮ್ಮ ಮನೆಯೊಳಗೆ ಬೇಕಿದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಹಾಲ್ ಪರ್ಚೇಸ್ ಮಾಡ್ಕೋಬೋದು, ಕಿಚನ್ ಪರ್ಚೇಸ್ ಮಾಡ್ಬೋದು, ಬಾತ್ರೂಮ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು, ರೂಮ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಆ ಥರ ಇಲ್ಲೆಲ್ಲನೂ ಹೊಂದಿಸಿಟ್ಟಿರ್ತಾರೆ ನೋಡ್ರಿ. ಇದು ಡೈನಿಂಗ್ ಟೇಬಲ್. ಡೈನಿಂಗ್ ಟೇಬಲ್ ಮೇಲೆ ಯಾವ ರೀತಿ ಏನೇನು ಅರೇಂಜ್ಮೆಂಟ್ ಮಾಡಬೇಕು ಅಂತ ಎಲ್ಲ ಅರೇಂಜ್ ಮಾಡಿ ಇಟ್ಟಿರ್ತಾರೆ ನೋಡ್ರಿ. ಇದನ್ನು ನೋಡಿಕೊಂಡು ನೀವು ಬೇರೆ ಕಡೆಗೆ ಅದರ್ ಐಟಮ್ಸ್ಗಳು ನಿಮಗೆ ಸಿಗ್ತಾವೆ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಇದು ನೋಡ್ರಿ ವಾರ್ಡ್ರೋಬ್ ಕೂಡ ಇಟ್ಟಾರೆ. ಭಾಳ ಚಂದ ಐಟಮ್ಸ್ಗಳು ಸಿಗ್ತಾವೆ ನಿಮಗೆ. ಇಂಥ ಸಿಗೋದಿಲ್ಲ ಅನ್ನೋಂಗಿಲ್ಲ ನೋಡ್ರಿ. ಅಷ್ಟು ಮಸ್ತ್ ಐಟಮ್ಸ್ಗಳು ಅದಾವೆ ಇಲ್ಲೇ. ನೋಡ್ರಿ ಸೋಫಾಸ್ ಅಂತ ಎಷ್ಟು ಚಂದ ಅದಾವೆ. ನಿಮ್ಮ ಪಿಲ್ಲೋ ಕವರ್ಸ್ ಬೇಕಂದ್ರೆ ಪಿಲ್ಲೋ ಕವರ್ಸ್ ಇರ್ತಾವೆ, ಮತ್ತು ಗಾಜಿನ ಬೌಲ್ಸ್ ಬೇಕಂದ್ರೆ ಗಾಜಿನ ಬೌಲ್ಸ್ ಇರ್ತಾವೆ. ನಿಮಗೆ ಅಲ್ಲೇ ರೇಟ್ ಕೂಡ ಹಾಕಿರ್ತಾರೆ. ಡಾಲ್ಸ್ ಬ್ಯೂಟಿಫುಲ್ ಆಗಿರುವಂಥ ನಿಮ್ಮ ಮಕ್ಕಳಿಗೆ ಬೇಕಂದ್ರೆ ಈ ಥರ ಚಂದನ ಡಾಲ್ಸ್ ಕೂಡ ಇರ್ತಾವೆ. ನಿಮ್ಗೆ ಎಲ್ಲದ್ರ ಮೇಲೂ ಅಲ್ಲಿ ರೇಟ್ ಕೂಡ ಬರೆದಿರ್ತಾರೆ. ನೀವು ಅದು ರೇಟ್ ನೋಡಿಕೊಂಡು ನಿಮ್ಗೆ ಏನು ಬೇಕೋ ಅದು ಐಟಮ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲೇ ಒಟ್ಟು ಟೋಟಲಿ ಒಂದು 23 ಪಾಯಿಂಟ್ಸ್ ಅಂತ ಅದಾವೆ ನೋಡ್ರಿ. ಇಲ್ಲೇ ಭಾಳ ದೊಡ್ಡ ಅದಾವ್ರಿ ಒಂದೊಂದು ಹಾಲ್ಗಳು. ನಾವು ನಡ್ಕೊತ ಹೋದ್ವಿ ಅಂತಂದ್ರೆ ಮಿನಿಮಮ್ ಒಂದು 5 to 6 ಅವರ್ಸ್ ಬೇಕಾಗುತ್ತೆ ನೋಡ್ರಿ. ನಾವಂತೂ 6 ಅವರ್ಸ್ ಇಲ್ಲೇನ ಕಳೆದ್ವಿ ನಾವು. ನಿಜವಾಗ್ಲೂ ಅಷ್ಟು ಟೈಮ್ ಬೇಕಾಕೈತೆ ನೋಡ್ರಿ ನಮ್ಗೆ ಇಲ್ಲಿ ಒಳಗೆ ಸಾಮಾನುಗಳನ್ನು ನೋಡ್ಕೊಳೋದಕ್ಕೆ. ಪ್ರತಿಯೊಂದ್ರೊಳಗೂ ಇಂಡಿವಿಜುವಲ್ ನಿಮ್ಗೆ ಏನೇನು ಐಟಮ್ಸ್ ಬೇಕಲ್ಲ ಆ ಥರ ಬೇರೆ ಐಟಮ್ಸ್ ಅಂದರೆ ಒಂದೊಂದು ಹಾಲ್ದಾಗ ಒಂದೊಂದು ಥರ ಐಟಮ್ಸ್ಗಳನ್ನು ಅರೇಂಜ್ ಮಾಡ್ಯಾರ. ಇದು ನೋಡ್ರಿ ವಾರ್ಡ್ರೋಬ್, ರೆಡಿ ವಾರ್ಡ್ರೋಬ್. ಎಷ್ಟು ಚಂದ ಅದಾವ ಅಂದ್ರೆ ಭಾರಿ ಬೆಸ್ಟ್ ಅದು. ನಿಮ್ಗೆ ನಿಮ್ಮ ಮನೆಯೊಳಗೆ ಯಾವ ರೀತಿ ಸೈಜ್ ಬೇಕಂತಂದು ಅಂದ್ರೆ ನೋಡಿಕೊಂಡು ಇದನ್ನು ಸುಮ್ಮನೆ ಹೋಗಿ ಇಟ್ಬಿಡೋದು ನೋಡ್ರಿ. ಅಷ್ಟು ಫುಲ್ ರೆಡಿನ ಸಿಗ್ತಾವೆ ಇವೆಲ್ಲ. ಚಿಮ್ನಿ ಸಿಗ್ತೈತಿ, ಕಿಚನ್ ಸಿಗ್ತೈತಿ, ಕಿಚನ್ ಒಳಗೆ ಇಡುವಂಥ ಐಟಮ್ಸ್ಗಳು ಕೂಡ ನಿಮಗೆ ಸಿಗ್ತಾವೆ ನೋಡ್ರಿ. ಇದು ಕಿಚನ್. ಚೇರ್ಸ್, ಕಿಚನ್ಸ್ ಒಳಗಿಡುವಂಥ ಚೇರ್ಸ್. ನೀವು ಖಂಡಿತವಾಗ್ಲೂ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಅಂದರೂ ನೀವು ಹೋಗಲೇಬೇಕು. ಯಾಕಂದ್ರೆ ಅಷ್ಟೊಂದು ಐಟಮ್ಸ್ಗಳಿದಾವೆ. ಇಲ್ಲಿ ನೋಡ್ರಿ ಬೆಡ್ಶೀಟ್ಸ್ ಇರ್ತಾವೆ. ಬೆಡ್ಶೀಟ್ಸ್, ಪಿಲ್ಲೋ ಕವರ್ಸ್, ಈ ಥರ ಎಲ್ಲ ಸುತ್ತಿಟ್ಟಾರಲ್ಲ ಇದೆಲ್ಲ ಬೆಡ್ಶೀಟ್ಸ್, ಪಿಲ್ಲೋ ಕವರ್ಸ್. ಇಂಥ ಐಟಮ್ ಇಲ್ಲ ಅನ್ನೋಂಗಿಲ್ಲ ನೋಡ್ರಿ. ಎಲ್ಲ ಥರದ ಐಟಮ್ಸ್ಗಳು ಇಲ್ಲಿ ಸಿಗ್ತಾವೆ. ಮತ್ತು ಕ್ವಾಲಿಟಿ ಕೂಡ ಸೂಪರ್ ಇರ್ತಾವ್ರಿ. ಎಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೇಂಟೈನ್ ಮಾಡ್ಯಾರ ಇಲ್ಲೇ.
ಕಂಪ್ಯೂಟರ್ ಚೇರ್ಸ್, ಕಂಪ್ಯೂಟರ್ ಟೇಬಲ್ಸ್, ಗಾಜಿನ ಸಾಮಾನುಗಳು ನೋಡ್ರಿ. ಪ್ಲೇಟ್ಸ್ ಅಂತೂ ಎಷ್ಟು ಚಂದ ಅದ ನೋಡ್ರಿ. ಎಲ್ಲ ಗಾಜಿಂದಿದೆ. ಎಷ್ಟು ಚಂದ ಡಿಸೈನ್ ಗಾಜಿನ ಸಾಮಾನುಗಳು ಸಿಗ್ತಾವೆ ನಿಮಗಿಲ್ಲಿ. ಇದು ಪ್ಲಾಸ್ಟಿಕ್ ಸಾಮಾನುಗಳು. ಪ್ಲಾಸ್ಟಿಕ್ಕಿಂದ ಒಂದು ಫುಲ್ ಸೆಟ್ ಇಟ್ಟಿರ್ತಾರೆ. ಇದ್ರೊಳಗೆ 14ರಿಂದ 15 ಡಬ್ಬಗಳಿದ್ದು. ಮತ್ತು ವಾಲ್ ಕ್ಲಾಕ್ಸ್, ಬ್ಯೂಟಿಫುಲ್ ವಾಲ್ ಕ್ಲಾಕ್ಸ್, ಬೇಕಾದಷ್ಟು ವೆರೈಟಿ ವಾಲ್ ಕ್ಲಾಕ್ಸ್ ಸಿಗ್ತಾವೆ. ಭಾಳ ಚಂದ ಅರೇಂಜ್ ಮಾಡಿರ್ತಾರೆ ನಿಜವಾಗ್ಲೂ. ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ನಾನಂತೂ ಎಷ್ಟು ಸಾಧ್ಯ ಆಗೋದು ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದೀನಿ. ಇನ್ನೂ ಸಾಕಷ್ಟು ವೀಡಿಯೋ ಮಾಡ್ಕೊಳೋದಿತ್ತು. ನಿಜ ಹೇಳಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಬೆಂಗಳೂರಾಗಿರೋರಂತರಂತೂ ಖಂಡಿತವಾಗ್ಲೂ ನೀವು ಒಂದ್ಸಲ ಭೇಟಿ ಕೊಡಲೇಬೇಕು. ಅಲ್ಲೇ ಅಷ್ಟು ಒಂದು ನೋಡುವಂಥ ಒಂದು ಶಾಪಿಂಗ್ ಮಾಲ್ ಅಂತ ಅನ್ಬೋದು ನಾವು ಇದನ್ನು. ಒಳ್ಳೊಳ್ಳೆ ಐಟಮ್ಸ್ಗಳಿದ್ದು. ಮತ್ತು ಅಲ್ಲಿ ಟಿಫಿನ್ ಮಾಡೋದಕ್ಕೆ, ಕಾಫಿ ಕುಡಿಯೋದಕ್ಕೆ, ಸ್ನ್ಯಾಕ್ಸ್, ಸಾಕಷ್ಟು ವೆರೈಟಿ ಸ್ನ್ಯಾಕ್ಸ್ಗಳು ಸಿಗ್ತಾವೆ. ಊಟ ಆಗಬೇಕಂದ್ರೆ ಒಂಥರ ಲಂಚ್ ಅಂದ್ರೂ ಪರವಾಗಿಲ್ಲ, ಒಂದು ಏನಾದರೂ ಸ್ನ್ಯಾಕ್ಸ್ ಥರನೂ ಸಿಗ್ತಾವೆ. ಮತ್ತು ರೈಸ್ ಐಟಮ್ಸು ಸಿಗ್ತಾವೆ. ನಾವಲ್ಲಿ ಕೆಲವೊಂದು ಸ್ನ್ಯಾಕ್ಸ್ಗಳನ್ನು ತಿಂದ್ವಿ. ಚೆನ್ನಾಗಿತ್ತು. ಐಟಮ್ಸ್ ಮಾತ್ರ ಎಲ್ಲ ಚಲೋ ಇತ್ತು ನೋಡ್ರಿ. ಇದೆಲ್ಲ ವಾರ್ಡ್ರೋಬ್ ಸೇಲ್ ಅದಾವು. ಮತ್ತು ಇದೆಲ್ಲ ನಳಗಳಿರ್ತಾವಲ್ರಿ ಮನೆಯೊಳಗೆ, ಅವನ್ನ ಎಷ್ಟು ವೆರೈಟಿ ನಳ ಇದ್ವು ಅಂತಂದ್ರೆ ಮಸ್ತ್ ಚಂದ ಇದ್ದು ನೋಡ್ರಿ. ಇಲ್ಲೆಲ್ಲ ಎಷ್ಟು ಚಂದ ಅದ ನೋಡ್ರಿ. ಮತ್ತು ಇವು ನೋಡ್ರಿ, ಇದು ಆಲ್ಕಲೈನ್ ವಾಟರ್ ಅಂತಂದೇ ಕುಡಿತಾರಲ್ರಿ, ಅದು ಸೌತೆಕಾಯಿ ಅದೆಲ್ಲ ಹಾಕ್ಕೊಂಡು ಅದು ಗಾಜಿಂದ ಇದಕ್ಕನ ಒಂದು ನಳ ಹಚ್ಕೊಂಡು ಇಟ್ಟಾರ. ಅದು ಮಸ್ತ್ ಇತ್ತು ರೀ. ಮತ್ತು ಇವೇನಾದ್ರೂ ದೊಡ್ಡ ಡಬ್ಬಗಳು, ಜೋಳ, ಗೋಧಿ ಅಥವಾ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಕಿಚನ್ದೊಳಗೆ ಇಟ್ಕೊಳಕ್ಕೆ ಚಂದ ದೊಡ್ಡ ಡಬ್ಬಿಗಳು ಕೂಡ ಇತ್ತು ನೋಡ್ರಿ. ಚೇರ್ಸ್ ನೋಡ್ರಿ, ಎಷ್ಟು ದೊಡ್ಡ ಚೇರ್ಸ್ ಕೂಡ ಇದ್ದು. ಆಫೀಸ್ ಚೇರ್ಸ್, ಕಂಪ್ಯೂಟರ್ ಚೇರ್ಸ್, ಬೇಕಾದಷ್ಟು ವೆರೈಟಿ ಇದ್ದು ನೋಡ್ರಿ. ಇದು ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಒಂದು ಸಪ್ರೇಟ್ ಇದನ್ನು ಮಾಡಿದ್ರಿ. ಅಲ್ಲೇ ಮಕ್ಕಳೆಲ್ಲ ಆಟ ಆಡಕತ್ತಿದ್ರು. ಆಟ ಆಡೋದಕ್ಕೆ ಕೆಲವೊಂದು ಐಟಮ್ಸ್ ಇಟ್ಟಿದ್ರು. ಇದು ನೋಡ್ರಿ, ಇವು ಅಲ್ಲಿರುವಂಥ ಲಿಫ್ಟ್ ನೋಡ್ರಿ. ಇದು ಎಷ್ಟು ದೊಡ್ಡದಿತ್ತಂದ್ರೆ ಒಂದು ರೂಮ್ ಇದ್ದಂಗೆ ಇತ್ತು ನೋಡ್ರಿ. ಅಷ್ಟು ದೊಡ್ಡ ಲಿಫ್ಟ್ ಇತ್ತು ರೀ. ಲಿಫ್ಟ್ ನೋಡೋಕೆ ನಮ್ಮ ಮಜಾ ಅನ್ನಿಸ್ರಿ. ಕರೆ ಎಂಥ ದೊಡ್ಡದ್ರಿ, ಎಷ್ಟು ಮಂದಿ ಬೇಕಾದರೂ ಹಿಡಿಬೋದು ನೋಡ್ರಿ ಅಲ್ಲಿ. ಇದು ನೋಡ್ರಿ, ಎಲ್ಲ ಗಾಜಿನ ಬರಣಿಗಳು, ಗಾಜಿಂದ ಬೌಲ್ಗಳು ಭಾಳ ಚಂದ ಇದ್ದು ರೀ. ಇವು ಎಲ್ಲ ಗಾಜಿನ ಬೌಲ್ಸ್ ನೋಡ್ರಿ. ನಾನು ಒಂದಷ್ಟು ಗಾಜಿನ ಬೌಲ್ಸ್ಗಳನ್ನು ತೊಗೊಂಡು ಬಂದೆ, ಕೆಲವೊಂದು ಐಟಮ್ಸ್ಗಳನ್ನು ತೊಗೊಂಡು ಬಂದೆ. ಭಾಳ ರೀಸ್ನೇಬಲ್ ಕೂಡ ಅನಿಸಿದ್ದು, ಮತ್ತು ಭಾಳ ಕ್ವಾಲಿಟಿ ಕೂಡ ಇತ್ತು, ಮತ್ತು ಭಾಳ ಸ್ಟ್ಯಾಂಡರ್ಡ್ ಕೂಡ ಇತ್ತು. ನಾನು ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡು ಬಂದೇನೆ ಅಲ್ಲಿಂದ. ಚೇರ್ಸ್ ನೋಡ್ರಿ, ಎಷ್ಟು ಚಂದ ಚೇರ್ಸ್, ರೌಂಡ್ ಚೇರ್ಸ್, ಸ್ಕ್ವೇರ್ ಚೇರ್ಸ್, ಭಾಳ ವೆರೈಟಿ. ಇದೆಲ್ಲ ಗಾಜಿಂದು ಎಲ್ಲ ಹೊಂದಿಸಿ ಇಟ್ಟಿರ್ತಾರೆ. ನಿಮ್ಗೆ ಯಾವ ರೀತಿ ಹೊಂದಿಸ್ಕೋಬೇಕು ನಿಮ್ಮ ಮನೆಯೊಳಗೆ ಅಂತೇಳಿ ಅಲ್ಲೆಲ್ಲ ಹೊಂದಿಸನೇ ಇಟ್ಟಿರ್ತಾರೆ. ನೋಡ್ರಿ, ಇದೆಲ್ಲ ಚೇರ್ಸ್, ಗಾಜಿನ ಚೇರ್ಸ್ ಕೂಡ ಇದ್ದು ರೀ. ಭಾಳ ಚಂದ ಇದ್ದು ರೀ. ಕರೆನ ನೋಡ್ರಿ, ಇದು ಗಾಜಿನ ಕಪ್ಗಳು, ಫ್ಲವರ್ಸ್, ಆರ್ಟಿಫಿಷಿಯಲ್ ಫ್ಲವರ್ಸ್, ರಿಯಲ್ ಫ್ಲವರ್ಸ್ ಕೂಡ ಇದ್ದು. ಮತ್ತು ನೀವು ಹೂವು ಹಚ್ಚೋದಕ್ಕೆ ರಿಯಲ್ ಸಸಿಗಳು ಕೂಡ ಅಲ್ಲಿ ಇಟ್ಟಿದ್ರು. ಇದೆಲ್ಲ ಗಾಜಿನ ಸಾಮಾನು ನೋಡ್ರಿ, ಚಂದ ಇದ್ದು ರೀ ಗಾಜಿನ ಸಾಮಾನುಗಳಂತೂ. ಇದೆಲ್ಲ ಗಾಜಿನ ಐಟಮ್ಸ್. ಇದು ಕೂಡ ಗಾಜಿಂದ. ನೋಡ್ರಿ, ಈಗ ಲಾಸ್ಟಿಗೆ ಇದು ಎಂಟ್ರಿ ಇದೆ, ಲಾಸ್ಟದ್ದು ಒಂದು ಹಾಲ್ ರೀ ಇದು. ನಾವಿಲ್ಲಿ ಏನಾದರೂ ಸಾಮಾನುಗಳನ್ನು ಮರ್ತಿದ್ವಿ ಅಂತಂದ್ರೆ ಇಲ್ಲೇ ನಮಗೆ ಬೇಕಂದ್ರೆ ಸಿಗ್ತಾವೆ ನೋಡ್ರಿ. ನಾವೇನಾದರೂ ಮರ್ತಿದ್ವಿ ಮತ್ತು ನಮಗೆ ಬೇಕನ್ನಿಸ್ತಪ್ಪ ಸಾಮಾನುಗಳು ಅಂತಂದ್ರೆ ಇಲ್ಲೇ ನಿಮ್ಗೆ ಮತ್ತೆ ತೊಗೋಬೋದು. ಆ ರೀತಿ ಒಂದು ಲಾಸ್ಟಿಗೆ ಬರೋ ಮುಂದೆ ಕೂಡ ಅರೇಂಜ್ ಮಾಡ್ಯಾರ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು.